ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಮ್ಮ ರಾಜ್ಯದ ಇತಿಹಾಸ ನಿಮ್ಗೆ ಹೇಳಬೇಕು ಅಂದರೆ ಕುಮಾರಸ್ವಾಮಿ ಅವರು ಮೊದಲನೇ ಸರಿ ಶಾಸಕರಾಗಿ ಬಂದಿದ್ದು 2004 ಮೊದಲನೇ ಸರಿನ ಮುಖ್ಯಮಂತ್ರಿ ಆದರು. ಮತ್ತು BJPನವರು ಈಗ ಎಷ್ಟು ಜನಕ್ಕೆ ಮೊದಲನೇ ಸರಿ ಶಾಸಕರುಗಳಿಗೆ ಮುಖ್ಯಮಂತ್ರಿ ಮಾಡಿದ್ದಾರೆ, ಮಂತ್ರಿಗಳು ಮಾಡಿದ್ದಾರೆ. ನಮ್ಮಲ್ಲೂ ಕೂಡ ಮಾಡಲಿ, ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ. ಬರೀ ಮಾತೆತ್ತಿದ್ರೆ ಒಂದಷ್ಟು ಜನದ ಪಟ್ಟಿ ಇದೆ. ಯಾವಾಗಲೂ ಕಾಂಗ್ರೆಸ್ ಬರಲಿ ಇವರೇ ಮಂತ್ರಿಗಳು, ಅವ್ರಿಗೆ ತೆಗಿಲಿ, ಹೊಸಬ್ರಿಗೆ ಅವಕಾಶ ಕೊಡಲಿ. ಅದರಲ್ಲಿ ಕೇಳಿದ್ರಲ್ಲಿ ತಪ್ಪೇನಿಲ್ಲ. ಸರ್, ಈಗ ಏನೋ ಒಂದು ಹೇಳಿಕೆ ನೀಡಿದ ತಕ್ಷಣ ವಜಾ ಮಾಡೋ ಲೆವೆಲ್ಗೆ ಹೋಗುವಂತ ಕಾಂಗ್ರೆಸ್ ನಾಯಕರುಗಳು ಅದು ಬಿಡಿ, ಅದು ಹಳೆ ಕತೆ. ಅದು ಪರಿಗಣಿಸ್ತಾರ ಅಂತ ನೀವು ಒಂದು ವಿಷಯಕ್ಕೆ ಈಗ ಒಂದೇ ಕಾಯಿಲೆಗೆ ಎಲ್ಲ ಔಷಧಿ ಕೊಡೋಕ್ಕಾಗಲ್ಲ. ಆಯಾ ಕಾಯಿಲೆಗೆ ತಕ್ಕಂತೆ ಔಷಧಿ ಕೊಟ್ಟರೆ ಗುಣಮುಖ ಆಗ್ತದೆ. ನೀವು ಸರಿಯಾಗಿ ಡಯಾಗ್ನೈಸ್ ಮಾಡದೆ ಔಷಧಿ ಕೊಟ್ಟರೆ ಅದು ರಿಯಾಕ್ಷನ್ ಆಗಿ ಪೇಷಂಟ್ಗೆ ತೊಂದರೆ ಆಗಿಬಿಡ್ತಿದೆ. ಅದಕ್ಕೆ ಈಗಿಂದೇಳಿ 31 ಜನ ಕೇಳಿದ್ದಾರೆ, ಸರಿ ಇದೆ ಅದು ಅವ್ರು ಕೇಳಿರ್ತಕ್ಕಂಥದ್ದು. ಅದ್ರ ಮೇಲೆ ಹೈಕಮಾಂಡ್ನವರು ನಿರ್ಣಯ ಮಾಡಬೇಕು. ದೆಹಲಿಗೆ ಹೋಗಿದ್ದೆ, ಭೇಟಿ ಮಾಡಿದ್ದೆ, ಅಷ್ಟೇ ಹೇಳಿದೆ. ಅವರಿಗೆ ಏನು ಹೇಳಿದೆ, ಬೇಡಿಕೆ ಏನಿಲ್ಲ ನಮ್ಮದು. ನಾನು ಹೇಳಿದೆ, ಇದು ಸರ್ಕಾರದಲ್ಲಿ ಈ ಏನು ಗೊಂದಲ ಇದೆ, ಇದು ಸರ್ಕಾರಕ್ಕೂ ತೊಂದರೆ, ಪಕ್ಷಕ್ಕೂ ತೊಂದರೆ. ಈ ಗೊಂದಲ ನೀವು ನಿವಾರಣೆ ಮಾಡಬೇಕು, ಜಾಗ್ರತೆ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ತಪ್ಪು ಮಾಡಿದಾಗ ಆಗ್ತದೆ. ನೀವು ಕರ್ನಾಟಕದ ಎಲ್ಲ ವಿಚಾರ ಗೊತ್ತಿದೆ. ನೀವು ಸೂಕ್ತವಾದ ನಿರ್ಣಯ ತಗೊಳ್ಳಿ. ಇಟ್ಕೊಳ್ಳೋದು, ಬಿಡೋದು, ಕಟ್ಕೊಳ್ಳೋದು, ಯಾರಿಗೆ ಮಾಡೋದು, ಏನು ಮಾಡೋದು ಎಲ್ಲ ನೀವು ತೀರ್ಮಾನ ತಗೊಂಡು ಗೊಂದಲ ನಿವಾರಣೆ ಮಾಡಬೇಕು. ಜಾಗ್ರತೆ. ಗೊಂದಲ ನಿವಾರಣೆ ಆದರೆ ಪಕ್ಷಕ್ಕೂ ಕ್ಷೇಮ, ಸರ್ಕಾರಕ್ಕೂ ಕ್ಷೇಮ. ಇಲ್ಲದೆ ಸರ್ಕಾರದಲ್ಲೂ ಕೂಡ ಅಧಿಕಾರಿಗಳಲ್ಲಿ ಗೊಂದಲ ಇದೆ, ಈ ಪಕ್ಷದಲ್ಲಿ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಇರುತ್ತೆ. ಆದಷ್ಟು ಜಾಗ್ರತೆ ನಿವಾರಣೆ ಮಾಡಿ ಅಂತ ಮನವಿ ಮಾಡಿದ್ದೇನೆ. ಆದಷ್ಟು ಜಾಗ್ರತೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಗೊಂದಲ ಸೃಷ್ಟಿ ಮಾಡಿದ್ದು ಹೈಕಮಾಂಡ್ ನಾಯಕರಲ್ಲ, ಸ್ಥಳೀಯ ಮಟ್ಟದಲ್ಲಿ ಆಗಿದ್ದಂಥದ್ದು ಅನ್ನೋದು ಅವರ ಮಾತು. ಸೊ ಹಂಗಾಗಿ ನೀವು ಹೇಳಿದ್ದು ಆಯ್ತಮ್ಮ, ಈಗ ಯಾರೇ ಮಾಡಲಿ ಅವ್ರ ಅಭಿಪ್ರಾಯ, ಅವರು ತೀರ್ಮಾನ ಹೇಳ್ಬೇಕು ತಾನೆ. ಈಗ ಅವ್ರು ಹೇಳ್ಬಿಟ್ಟ ಮೇಲೆ ಮುಗೀತು. ಅದನ್ನು ಯಾರು ಪ್ರಶ್ನೆ ಮಾಡೋಕ್ಕೆ ಯಾರು ಹೋಗ್ತಾರೆ? ಯಾರು ಮಾಡೋದಿಲ್ಲ. ಅದಕ್ಕೋಸ್ಕರ ಅದನ್ನು ಜಾಗ್ರತೆ ನಿವಾರಣೆ ಮಾಡಬೇಕಂತ ಮನವಿ ಮಾಡಿದ್ದೀವಿ. ಅದಕ್ಕೆ ಅವರು ಜಾಗ್ರತೆ ನಿವಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಿವಸ ಹೇಳಿಲ್ಲ, ಜಾಗ್ರತೆ ಅಂತ ಹೇಳಿದ್ದಾರೆ. ಜಾಗ್ರತೆ ಹೇಳಿಲ್ಲ. ಇವರು ಡಾಕ್ಟರ್ ಪರಮೇಶ್ ಎಷ್ಟು ವರ್ಷ ಇದ್ರಿ?